ಬೈತಿದ್ರು ಜನ. ಈಗ ದನ ಕಾಯೋಣ ಕೇಳಿರ್ಬೇಕು ಸರ್. ಅವಾಗಿತ್ತು. ಈಗ ದನ ಕಾಯೋಣ ಶ್ರೇಷ್ಠ. 4 ದನ ಅದ ನಂತರ ಜಾಬ್ ಇದ್ದಂಗೆ ಕರೆಕ್ಟ್ ಚಲೋ 12-15 ಲೀಟ್ರ್ 10-12 ಲೀಟ್ರ್ ಹಾಲು ಕರಿಯಾವು ಆಕಡೆ ಇದ್ರು. ಒಂದು 4 ಲೀಟ್ರ್ ತಿಂಗಳ 40,000 ತೊಂದ್ರೆ 20,000 ಖರ್ಚು 20,000 ಉಳಿದು ಬಿಡುತ್ತೆ. ಅಲ್ರಿ ನರ್ಸಿಂಗ್ ಅಲ್ಲಿ ಪೇಮೆಂಟ್ ಒಂದು ಈಟ್ ಇರುತ್ತೆ. ನರ್ಸಿಂಗ್ ಕಲ್ತೀವಿ ಅಂತಂದ್ರೆ ಅಲ್ಲಿ ಇಲ್ಲಿ ದನ ಕಾಯೋನಷ್ಟು ಪೇಮೆಂಟ್ ತೊಗೊಳಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಇದನ್ನ ಮಾಡಿ ನೋಡೋಣ ಅಂತಂದು ನೋಡಿದ್ವಿ. ಇದ್ರಲ್ಲಿ ಕಳ್ಕೊಳೋದೇನಿಲ್ಲ, ಪಡ್ಕೊಂತೀವಿ. ಸ್ಟಾರ್ಟಿಂಗ್ ಸಟ್ಟಿಂಗ್ ಆಗೋವ್ರಿಗೆ ಅಷ್ಟೇ ನಾವು ಕಳ್ಕೊಳೋದು. ಸಟ್ಟಿಂಗ್ ಆಗೋವ್ರಿಗೂ ಒಂದು ಸಟ್ ಅನ್ನೋದು ಆತಂದ್ರೆ ಅಲ್ಲಿವರೆಗೂ ಅಷ್ಟೇ ನಾವು ಕೈಲಿ ಹೋಗೋಕ್ಕಾದ. ಆಮೇಲೆ ಯಾವುದೂ ಇಲ್ಲ ಕೈಲಿ ಹಾಕೋದು. ಅದರಿಂದ ಪಡ್ಕೊಳೋದು ಜಾಸ್ತಿ ಆಗತ್ತೆ ನಾವು. ಈಗ ನಾನು ಫಸ್ಟ್ ಸ್ಟಾರ್ಟಿಂಗ್ 4 ಹಾಕತ್ತೇನೆ ರೀ. ತಿಂಗಳಿಗೆ 30,000 45,000 ಬರ್ತಿತ್ತು ನನಗೆ. ಅದು ಕೆಲಸ ನಾವು ಮಾಡ್ತಿದ್ದಿಲ್ಲ. ಅದೆಲ್ಲ ಆಸ್ತಿ ಯಾವುದಿಲ್ಲ. ಮೇವು ಹಾಕಿದ ಸಗಣಿ ಬರುತ್ತೆ. ಮೇವು ಹಾಕಿದ ಸಗಣಿ ಮಾರಿದ ದುಡ್ಡು ಬರುತ್ತೆ. ಅಷ್ಟೇ ಇರೋದ್ರಿ ಇದ್ರಾಗ. ಸಗಣಿದ ಮೇವಿಗೆ ಸಮ ಆಗತ್ರಿ. ನಾನು ನೋಡಿ ಸಗಣಿ ಏನಾರ ಮಾರಾಟ ಮಾಡಿದ್ದು ಮೇವು ಖರೀದಿ ಮಾಡ್ಬೋದು. ಮೇವು ಖರೀದಿ ಮಾಡಿ ನಂದಾಗ ಹೋದ ವರ್ಷ 60 ಟ್ಯಾಕ್ಟ್ರಿ ಗೊಬ್ಬರ ಮಾರಿದ್ರಿ ಹೋದ ವರ್ಷ. ಈ ವರ್ಷ 80 ಟ್ಯಾಕ್ಟ್ರಿ ಮಾರೀನ್ರಿ. ಹೋದ ವರ್ಷ 60 ಟ್ಯಾಕ್ಟ್ರಿ ಅಂದ್ರೆ 5,000 ಅಂತಂದ್ರು 1,80,000 ನಿಯರ್ ಬಂದಿತ್ರಿ. ಅದ್ರದ್ದು ಅಷ್ಟು ಮೇವು ತಂದ್ರಿ ಅಣ್ಣ. ಈ ಸರ 2 ಲಕ್ಷ ಚಿಲ್ಲರ್ ಬಂದೈತ್ರಿ. 2 ಲಕ್ಷ ಚಿಲ್ಲರ್ದು ಮೇವು ತಂದಿನ್ರಿ ಅಣ್ಣ. ಒಂದೇನೋ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ. ಈಗ ಬೇರೆ ಕಡೆ ನನಗೂ ಬೆಂಗಳೂರೇ ಇದ್ದೆ, ಆರಾಮ್ ಪೇಮೆಂಟ್ ಇತ್ತು, ಎಲ್ಲ ಆರಾಮ್ ಇರ್ತಿದ್ದೆ. ಬೆಂಗಳೂರು ಬಿಟ್ಟು ಬಂದ ಉದ್ದೇಶ ಮನೇಲಿ ಎಲ್ಲರಿಗೂ ಅನುಕೂಲ ಆಗಲ್ಲ ಅಂತಂದೆ. ಏನೋ ಹೆಲ್ತ್ ತೊಂದರೆ ಆದ್ರೆ ನಾನು ಅಲ್ಲಿಂದ ಓಡ್ ಬರೋಕ್ಕಾಗಲ್ರಿ. ಬಂದು 3-4 ದಿನ ರಜೆ ಕೊಡ್ಬೇಕ ಎಲ್ಲ ಬೇಡ ಅಂತಂದು ನಮ್ದೇ ಹೊಲ ಐತಿ ಏನೋ ಮಾಡೋ ಅಂತ. ನಾನು ಅಲ್ಲಿ ಹಾಸನ ಮಂಡ್ಯ ನಮ್ಮ ಫ್ರೆಂಡ್ಸ್ ಅದಾರೆ, ಅವರೆಲ್ಲ ಡೈರಿ ಫಾರ್ಮಲ್ಲಿ ನೋಡಿದೆ. ಅವ್ರು 4 ಆಕಳ ಇಟ್ಕೊಂಡು ತಿಂಗಳಿಗೆ 30,000 ತೊಗೊಂತಾರೆ. ಈಗ ಸಣ್ಣ ದುಡ್ಡು ಕೂಡಿ 32 ಅದಾವ್ರಿ. 32 ಅದಾವ. ದೊಡ್ಡ 16 ಅದಾವು. ಸಣ್ಣ ಅಂದ್ರೆ ಈ ಮಣಕ್ ಅವೆಲ್ಲ ಕೂಡಿ 16-18 ಅದಾವ್ರಿ. 18. ನಮಸ್ಕಾರ. ನಮಸ್ಕಾರ. ನಾ ಪ್ರಕಾಶ್ ಶಾಟೋಳ್ ಅಂತ್ರಿ. ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಮುರುಡಿ ತಂಡ ಅಂತಂದು. ಇಲ್ಲಿ ನಮ್ದು ಮುರುಡಿ ತಂಡದಾಗ ನಮ್ದು 2 ಎಕರೆ 10 ಗುಂಟೆ ಐತ್ರಿ ಹೊಲ. ನಮ್ದೇ ಅದ ಒಂದು ಫಾರ್ಮ್ ಮಾಡ್ಕೊಂಡೇನ್ರಿ. ಇದು ಹೌದು. ಸ್ಟಾರ್ಟಿಂಗ್ ನಾವು ಒಂದ್ 2 ಆಕಳ ತಂದು ಮಾಡ್ಕೊಂಡಿದ್ರಿ. ಅದ್ರ ಜೊತೆ ಮತ್ತೆ ಕುರಿ ಸಾಕಾಣಿಕೆ ಮಾಡಿದ್ವಿ. ಕುರಿ ಸಾಕಾಣಿಕೆ ಮಾಡಿದಾಗ ಸ್ವಲ್ಪ ಕೋವಿಡ್ ಟೈಮ್ನಾಗ ಸ್ವಲ್ಪ ಲಾಸ್ ಆಯ್ತು. ಅದನ್ನ ಅಲ್ಲಿಗೆ ಇದು ಬಿಟ್ಟು ನಂತರ ಇದನ್ನ ಹೈನುಗಾರಿಕೆನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಕುಂತೀವಿ. ಹೈನುಗಾರಿಕೆ ಸರ್. ಇವು ತಳಿಗಳು ಇವು HF ಮತ್ತೆ ಜರ್ಸಿ ಅದಾವ್ರಿ. HF ಮತ್ತೆ ನಾರ್ಮಲ್ ಎಮ್ಮೆ ನಮ್ಮ ಲೋಕಲ್ ಜವಾರಿ. ಇಷ್ಟ. ಇವು ಎಲ್ಲಿಂದ ಸ್ಟಾರ್ಟ್ ಜರ್ನಿ? ನಂದು 2019 ಇಸ್ವಿ ಕೋವಿಡ್ ಸ್ಟಾರ್ಟ್ ಮೊದಲೇ ನಾವು ಸ್ಟಾರ್ಟ್ ಮಾಡಿದ್ವಿ. ಸಣ್ಣ ಒಂದು 2 ಆಕತ್ತದ ಮಾಡಿದ್ವಿ. ಅದು ಮಾಡಿದಾಗ ನಾವು ಅದು ಸ್ವಲ್ಪ ಕೆಲಸ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ನಮಗೆ. ಫಂಡ್ ಮಾಡೋ ಹೊತ್ನಾಗ ಬೇಡ ಅಂತಂದು ಆಡು ಕುರಿ ಮಾಡೋಣ ಅಂತಂದು ಮಾಡಿದ್ವಿ. ಮಾಡಿದ ತಕ್ಷಣ ಎಲ್ಲ ಸ್ಟಾಕ್ ಎಲ್ಲ ತಂದು ಎಲ್ಲ ಚಲೋ ನಡೀತಿತ್ತು ರೀ. ಅದು ಕೋವಿಡ್ ಒಂದು ಬಂತು ಮಾರಿ. ಎಲ್ಲರಿಗೂ ನನಗೆ ಅಷ್ಟು ಲಾಸ್ ಆಗಿರೋ ಎಲ್ಲರಿಗೂ ಲಾಸ್ ಆಗೈತ್ರಿ ಆ ಟೈಮ್ನಾಗ. ಅದು ಮಾಡಿದಾಗ ಟಗರಿಗೆ ತಂದ್ವಿ. 1-2 ವರ್ಷ ಅವ್ರಿಗೆ ಸೇಲ್ ಇಲ್ಲ. 1-1.5 ವರ್ಷ ಅದಕ್ಕೆ ಫುಡ್ ಗಿಡ್ ಎಲ್ಲ ಅಂದ್ರೆ 30-40 ಸಾವಿರ ಮಾರ ಟಗರ್ನ 10-12 ಸಾವಿರ ಕೊಟ್ಟಿನಿ ಆ ಟೈಮಲ್ಲಿ. ಕೋವಿಡ್ ಟೈಮ್ ಅದಕ್ಕೆ ಅದನ್ನ ನೋಡ್ಕೊಂಡು ಅದು ಸ್ವಲ್ಪ ಯಾಕೋ ನಮ್ಗೆ ಬೇಡ ಅಂತಂದ್ರೆ ಸೆಡ್ ಎಲ್ಲ ರೆಡಿನ ಐತ್ರಿ. ಅದು ಮುಂದೆ ಮಾಡೋದೈತಿ. ಹಂಗೆ ಅದನ್ನ ನಿಲ್ಲಿಟ್ಟು ಇದನ್ನ ಮಾಡೋ ಅಂತಂದು ಟ್ರೈ ಮಾಡಿದ್ರಿ. ಯಾಕಂದ್ರೆ ಇದು ಕಂಟಿನ್ಯೂ ಇತ್ತು. ನಾನು 4 ಆಕಳ ಫಸ್ಟ್ ಆಡಿದ್ದು, ಆಮೇಲೆ 2 ತಂದೆ. 4 ಆಕಳ ಕಂಟಿನ್ಯೂ ರೆಗ್ಯುಲರ್ ಇತ್ತು. ಕೋವಿಡ್ನ ಆಕಳ ಸಮಸ್ಯೆ ಆಗಲಿಲ್ಲ. ಯಾಕಂದ್ರೆ ಹಾಲು ಕಂಟಿನ್ಯೂ ದಿನ ಡೈರಿ ಫಾರ್ಮ್ ಇತ್ತು. ಡೈಲಿ ಇತ್ತು, ಡೈಲಿ ಬರೋದು. ಹಂಗಾಗಿ ಸಮಸ್ಯೆ ಆಗಲಿಲ್ಲ. ಮತ್ತು ಇದನ್ನ ಕಂಟಿನ್ಯೂ ಮಾಡೋಂತ ನಮ್ಮ ಬ್ರದರ್ ಸ್ವಲ್ಪ ಜಾಬ್ ಮಾಡ್ತಾರೆ. ನಾವು ಹಂಗೆ ನಾನು ಗೌರ್ಮೆಂಟ್ 2 ಇದ್ರಲ್ಲಿ ಕೆಲಸ ಮಾಡ್ತೀನಿ ನಾನು ರೀ. ಅಂದ್ರೆ 108 ಅಂತಂದು ಅಲ್ಲಿ ಮಾಡ್ತಾ ಇವೆಲ್ಲ ಮಾಡೋಂದ್ರೆ. ಸರ್ ನೀವು ರೈತರಲ್ಲ? ಅಲ್ಲ ನಾವು ರೈತರಲ್ಲ. ನಾವು ಅಪ್ಪರ ಎಲ್ಲಿವರೆಗೂ ಕಸಿಲ್ರಿ. ನಾವು ಅವ್ರು ಇರೋವರೆಗೂ ನಾವು ಎಲ್ಲಿ ಹೊಲದ ಕೆಲಸ ಅಂತ ಗೊತ್ತಿಲ್ಲ ನಮಗೆ. ನಾವು ಕಳ್ಕೊಂಡ್ಮೇಲೆ ಇಲ್ಲಿ ಬಂದಾಗ ಅಂದ್ರೆ ಒಂದೇನೋ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ. ಈಗ ಬೇರೆ ಕಡೆ ನನಗೂ ಬೆಂಗಳೂರೇ ಇದ್ದೆ, ಆರಾಮ್ ಪೇಮೆಂಟ್ ಇತ್ತು, ಎಲ್ಲ ಆರಾಮ್ ಇರ್ತಿದ್ದೆ. ಬೆಂಗಳೂರು ಬಿಟ್ಟು ಬಂದ ಉದ್ದೇಶ ಮನೇಲಿ ಎಲ್ಲರಿಗೂ ಅನುಕೂಲ ಆಗಲ್ಲ ಅಂತಂದೆ. ಏನೋ ಹೆಲ್ತ್ ತೊಂದರೆ ಆದ್ರೆ ನಾನು ಅಲ್ಲಿಂದ ಓಡ್ ಬರೋಕ್ಕಾಗಲ್ರಿ. ಬಂದು 3-4 ದಿನ ರಜೆ ಕೊಡ್ಬೇಕ ಎಲ್ಲ ಬೇಡ ಅಂತಂದು ನಮ್ದೇ ಹೊಲ ಐತಿ ಏನೋ ಮಾಡೋ ಅಂತ. ನಾನು ಅಲ್ಲಿ ಹಾಸನ ಮಂಡ್ಯ ನಮ್ಮ ಫ್ರೆಂಡ್ಸ್ ಅದಾರೆ, ಅವರೆಲ್ಲ ಡೈರಿ ಫಾರ್ಮಲ್ಲಿ ನೋಡಿದೆ. ಅವ್ರು 4 ಆಕಳ ಇಟ್ಕೊಂಡು ತಿಂಗಳಿಗೆ 30,000 ತೊಗೊಂತಾರೆ. 4 ಆಕಳ 5 ಆಕಳಕ್ಕೆ. ಮತ್ತೊಂದು ಹೊಲನೂ ನಂಬಷ್ಟು ಇರಲ್ಲ. ಅರ್ಧ ಎಕರೆ 1 ಎಕರೆ ಹೊಲ ಇರ್ತವೆ ಅಂತಾರ ನೋಡ್ಕೊಂಡು ಮತ್ತೆ ನಾವು ಅವರೇ ಹೆಂಗ್ ಮಾಡ್ತಾರೆ ನಾವು ಮಾಡೋಣ ಅಂತ 2 ಎಕರೆ ಐತಿ ಮಾಡಬಾರಂತ ಉದ್ದೇಶಕ್ಕೆ ಬೋರ್ ಇದ್ದು 2 ಒಂದಿತ್ತು ಮತ್ತೆ 1 ಹಾಕ್ಸ್ಕೊಂಡ್ವಿ. ಮತ್ತೆ ಇರ್ಲಿ ಅಡಿಷನಲ್ ಇರ್ಲಿ ಅಂತ 1 ಹಾಕ್ಸ್ಕೊಂಡು ಎಕ್ಸ್ಟ್ರಾ ಇದು ಮಾಡ್ಕೊಂಡು
ಸಣ್ಣದೊಂದು ಸೆಟ್ ಮಾಡ್ಕೊಂಡಿವಿ ಫಸ್ಟ್ ಇದನ್ನ ಹ್ಞೂ ಇದನ್ನ ಸರಿ ಅನ್ಸಲಿ ಅಂತ ಈಗ ಮನಿ ಮಾಡ್ಕೊಂಡಿವಿ ಕೆಲಸಗಾರರಿಗೆ ಹ್ಞೂ ಅದನ್ನ ಬಿಟ್ಟು ನೀವು ಇದು ಎಕ್ಸ್ಟ್ರಾ ಮಾಡ್ಕೊಂಡ್ರಿ ಪೂರ್ತಿ ಮಾತಿಂದ ನಮ್ಮ ಇದು 60 ಆಕಳ ಶೆಡ್ ರೀ ಸದ್ಯ 60 ಆಕಳ ನಮ್ಮ ಪ್ಲಾನ್ ಇರೋದು 60 ಆಕಳ ಹಾಕದೆ ಈಗ ಎಷ್ಟು ಅದ ಸರ್? ಈಗ ಸಣ್ಣ ದೊಡ್ಡ ಕೂಡಿ 32 ಅದಾವ್ರಿ 32 ಅದ ದೊಡ್ಡ 16 ಅದಾವು ಸಣ್ಣ ಅಂದ್ರೆ ಈ ಮಣಕ್ ಅವೆಲ್ಲ ಕೂಡಿ 16 18 ಅದಾವ್ರಿ ಇವು 18 ಸರ್ ಇವನ್ನೆಲ್ಲ ಕೊಡ್ತೀರಾ? ಇಲ್ರಿ ಮಾರಲ್ಲ ಗಂಡು ಕರ ಅಷ್ಟೇ ಕೊಡ್ತೀರಿ? ಗಂಡಕರ ಕೊಡ್ತೀವಿ ಅಂದ್ರೆ ಗಂಡಕರನು ಕೊಡಲ್ಲ ನಾ ರೈತರು ಯಾರು ಬೇಕಂದ್ರೆ ತೊಗೊಂಡು ಹೋಗ್ಬಿಡ್ತಾರೆ ಓ ಮಾರಲ್ರಿ ಆಲ್ಮೋಸ್ಟ್ ಅಲ್ಲಿ ಯಾವುದು ಮಾರಿಲ್ಲ ಸರ್ ಒಂದು ಮೊದಲೇನು ಕೊಯ್ಡ್ನಾಗಿರೋ 1-2-3 ಆಕಳಿಂದ ಇವತ್ತು 30 ಆಕಳಿಗೆ ಬಂತು ಸರ್. ಈ 60 ಆಕಳ ಮಾಡ್ಬೇಕಂತ ಒಂದು ಅಚೀವ್ಮೆಂಟ್ ಆಯ್ತು ಮಾಡ್ತೀನಿ ಮಾಡ್ತೀರಿ? ಇನ್ನೊಂದು ವರ್ಷ 2 ವರ್ಷ ಮಾಡ್ತೀನಿ ಸರ್. ಇದು ಇನ್ಸ್ಪೈರ್ ಯಾರು? ಇನ್ಸ್ಪೈರ್ ಅಂದ್ರೆ ಅವ್ರು ಇಲ್ಲ ಅಂತ್ರಿ ಸ್ವಲ್ಪ ನಾವು ಆ ಕಡೆ ನೋಡಿದ್ವಲ್ಲ ಹಾಸನ ಅವ್ರ ತೇರಿ ಮಾಡೋಣಂತ ಮಾಡ್ಕೊಂಡ್ವಿ ಬಟ್ ಆ ಕಡೆ ಈ ಕಡೆ ಯೂಟ್ಯೂಬ್ ಅವರೆಲ್ಲ ನಮ್ಮ ತಮ್ಮರು ನೋಡಿದ್ರು ಹಿಂಗ್ ಮಾಡೋಣಂತಂದು ಸ್ವಲ್ಪ ಆಜು ಬಾಜು ಅವ್ರು ಸ್ವಲ್ಪ ಒಂದಿಷ್ಟ ಫಾರ್ಮ್ ನೋಡಿದ್ರು ನಾವು ಅವ್ರು ನೋಡಿ ಮಾಡಬೇಕಂತಂದು ಉದ್ದೇಶಕ್ಕೆ ಟ್ರೈ ಎಲ್ಲೆಲ್ಲ ಕಳ್ಕೊಂತೀರಿ ದುಡ್ಡು ಇದನ್ನ ಮಾಡಿ ನೋಡೋಣ ಅಂತಂದು ನೋಡಿದ್ವಿ ಇದ್ರಲ್ಲಿ ಕಳ್ಕೊಳೋದೇನಿಲ್ಲ ಪಡ್ಕೊಂತೀವಿ ಸ್ಟಾರ್ಟಿಂಗ್ ಸಟ್ಟಿಂಗ್ ಆಗೋವ್ರಿಗೆ ಅಷ್ಟೇ ನಾವು ಕಳ್ಕೊಳೋದು ಸಟ್ಟಿಂಗ್ ಆಗೋವ್ರಿಗೂ ಒಂದು ಸಟ್ ಅನ್ನೋದು ಆತಂದ್ರೆ ಅಲ್ಲಿವರೆಗೂ ಅಷ್ಟೇ ನಾವು ಕೈಲಿ ಹೋಗೋಕ್ಕಾದ ಆಮೇಲೆ ಯಾವುದೂ ಇಲ್ಲ ಕೈಲಿ ಹಾಕೋದು ಅದರಿಂದ ಪಡ್ಕೊಳೋದು ಜಾಸ್ತಿ ಆಗತ್ತೆ ನಾವು ಈಗ ನಾನು ಫಸ್ಟ್ ಸ್ಟಾರ್ಟಿಂಗ್ 4 ಹಾಕತ್ತೇನೆ ರೀ ತಿಂಗಳಿಗೆ 30,000 45,000 ಬರ್ತಿತ್ತು ನನಗೆ ಅದು ಕೆಲಸ ನಾವು ಮಾಡ್ತಿದ್ದಿಲ್ಲ ಅದಲ್ಲ ಆಸಿಲ್ಲ ಯಾವುದಿಲ್ಲ ಮೇವು ಹಾಕಿದ ಸಗಣಿ ಬರುತ್ತೆ ಮೇವು ಹಾಕಿದ್ರೆ ಸಗಣಿ ಬರುತ್ತೆ ಸಗಣಿ ಮಾರಿದ ದುಡ್ಡು ಬರುತ್ತೆ ಅಷ್ಟೇ ಇರೋದ್ರಿ ಇದ್ರಾಗ ಸಗಣಿದ ಮೇವಿಗೆ ಸಮ ಆಗತ್ರಿ ನನ್ನ ನೋಡಿ ಸಗಣಿ ಏನಾರ ಮಾರಾಟ ಮಾಡಿದ್ದು ಮೇವು ಖರೀದಿ ಮಾಡ್ಬೋದು ಮೇವು ಖರೀದಿ ಮಾಡಿ ನಂದಾಗ ಹೋದ ವರ್ಷ 60 ಟ್ಯಾಕ್ಟ್ರಿ ಗೊಬ್ಬರ ಮಾರಿದ್ರಿ ಹೋದ ವರ್ಷ ಈ ವರ್ಷ 80 ಟ್ಯಾಕ್ಟ್ರಿ ಮಾರಿನ್ರಿ ಹೋದ ವರ್ಷ 60 ಟ್ಯಾಕ್ಟ್ರಿ ಅಂದ್ರೆ 5,000 ಅಂತಂದ್ರು 1,80,000 ನಿಯರ್ ಬಂದಿತ್ರಿ ಅದ್ರದ್ದು ಅಷ್ಟು ಮೇವು ತಂದ್ರಿ ಅಣ್ಣ ಈ ಸರ 2 ಲಕ್ಷ ಚಿಲ್ಲರ್ ಬಂದೈತ್ರಿ 2 ಲಕ್ಷ ಚಿಲ್ಲರ್ದು ಮೇವು ತಂದಿನ್ರಿ ಅಣ್ಣ ಟೋಟಲ್ 2 ಲಕ್ಷದ ಸಗಣಿ ಮಾರಿದ್ರೆ 2 ಲಕ್ಷದ ಮೇವು ತಂದಿನಿ ಒಣ ಮೇವು ಹಾನ್ರಿ ಮತ್ತೆ ಫುಡ್ ಹಾಕ್ತಿವಲ್ರಿ ನಾವು ಬೆಳಗ್ಗೆದ್ದು ಫುಡ್ಡಿಗೆ ಹೋಗ್ತ್ರಿ ಫುಡ್ ಆಳಿಂದ ಸಾಯಂಕಾಲ ನಮ್ಗೆ ಉಳಿತೈತ್ರಿ ಎಲ್ಲ ನಾವು ಮಾಡಲ್ರಿ ಕೆಲಸ ನಾವು ವರ್ಕ್ ಮಾಡೋರ್ಲಿಂದ ಅವರೇ ಮಾಡ್ತಾರ ಅದ ಬೆಳಗ್ಗೆದ ಅವ್ರಿಗೆ ಹೋಗುತ್ತೆ ಸಾಯಂಕಾಲ ನಮ್ಗೆ ಉಳಿತೈತ್ರಿ ಬೆಳಗ್ಗೆದ ಅವ್ರಿಗೆ ಹೋಗುತ್ತಾ ಸಾಯಂಕಾಲ ನಮ್ಗೆ ಉಳಿತೈತ್ರಿ ಸರ್ ಫಾರ್ ಡೇ ಹಾಲು ಈ ಸದ್ಯ ಇವೆಲ್ಲ ಡ್ರೈ ಅದೆಲ್ಲ ಗಬ್ಬ ಅದಾವ್ರಿ ಕೊಡ್ತಾ ಇರೋದು ಇದೊಂದು ಆಕಳ ಕರೆಕ್ಟ್ ಉಳ್ಕಿದೆಲ್ಲ 3 ಲೀಟರ್ 2 ಲೀಟರ್ ಆಗ್ಯಾವ್ರಿಗೆ ಡ್ರೈ ಇರೋದಕ್ಕೆ ಒಂದು 4 ಆಕಳ ಹಿಂಡಲ್ಲ ಇದು ಒಂದು 12 ಲೀಟರ್ ಕೊಡ್ತೀರಿ ಇದು 12 ಲೀಟರ್ ಸರ್ ಇದು ಇನ್ನೂ ಜಾಸ್ತಿ ಕೊಡ್ತೀರಿ ಸ್ವಲ್ಪ ಮೇವು ಹಸಿ ಮೇವು ಸ್ವಲ್ಪ ತೊಂದರೆ ಆಯ್ತು ಹಾಗೆ ಸ್ವಲ್ಪ 12 ಲೀಟರ್ ಬಂದೈತ್ರಿ ಸರ್ ಹಸಿ ಮೇವು ಐತಿ ಸಾಕಷ್ಟು ಐತ್ರಿ ಆದ್ರೆ ಸಫಿಷಿಯಂಟ್ ಆಗಲ್ಲ ಸದ್ಯ ಅಂದ್ರೆ ಮಳೆ ಆಗಿಲ್ಲ ಈ ಸರಿ ಮಳೆ ಆಗಿದ್ರೆ ಅದೆಲ್ಲ ಎದ್ದು ಬಿಡ್ತಿತ್ರಿ ನಾವು ಬೋರಿ ನೀರು ಹಸಲಿಂತ್ರ ಅದು ಹೇಳಲ್ಲ ಜಾಸ್ತಿ ಮಳೆ ನೀರಿಂದ ಭಾಳ ಹೇಳದ್ರಿ ಇನ್ನೂರಿಗೆ ಮಳೆ ಆಗಿಲ್ಲ ಅಂತ ಸ್ವಲ್ಪ ಮೇವಿನ ತೊಂದರೆ ಆಗೈತಿ ಸರ್ ಏನೇನು ಹಾಕಿರಿ ಹಸಿ ಮೇವು? ನೇಪಿಯರ್ ಅಷ್ಟೇ ಹಾಕ್ತೀನಿ ನೇಪಿಯರ್ ಅಷ್ಟೇ ಗ್ರೀನ್ ರೆಡ್ ನೇಪಿಯರ್ ಮಿಕ್ಸ್ ಒಟ್ಟು 4 ಥರ ಹಾಕಿನ್ರಿ ಮಿಕ್ಸ್ ಅದ್ರ ಯಾವ್ದು ಬೆಸ್ಟ್ ಸರ್? ರೆಡ್ ನೇಪಿಯರ್ ಮತ್ತು ಸೂಪರ್ ನೇಪಿಯರ್ ಬೆಸ್ಟ್ ರೀ ಸೂಪರ್ ನೇಪಿಯರ್ ಬೆಸ್ಟ್ ಅವ ಅಂದ್ರೆ ಇಳುವರಿ ಜಾಸ್ತಿ ಬರ್ತ್ರಿ ಮತ್ತು ಅದರಿಂದ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ ಸರ್. ಅದು ಸುಂಕ್ ಇರುತ್ತಾ ಚುಚ್ಚುತ್ತ ಅಂತ ಹೇಳ್ತಾರೆ ಅವು ಒಂದಿಷ್ಟು ಅಂದ್ರೆ ಬಲ್ಕ್ ಮೇಲೆ ಕೊಯ್ಯಕ್ಕೆ ಹೋದ್ರೆ ಚುಚ್ತಾರೆ ಸ್ವಲ್ಪ ಅಂದ್ರೆ ಈಗ 2 ತಿಂಗಳು ಕರೆಕ್ಟ್ 1 ತಿಂಗಳು ಕೊಯ್ಬೇಕು ಫಸ್ಟ್ ಅಷ್ಟೇ 2 ತಿಂಗಳ 2.5 ತಿಂಗಳು ಕೊಯ್ತೀವಿ ಫಸ್ಟ್ ಬಿಡ್ ಸೆಕೆಂಡ್ 1 ತಿಂಗಳು ಕೊಯ್ಬೇಕು ನಾವು 1 ತಿಂಗಳು ಬಿಟ್ಟು 2ನೇ ತಿಂಗಳು ಕೊಯ್ತೀವಿ ಅಂತಂದ್ರೆ ಸುಂಕ ಆಗತ್ತೆ ಇಲ್ಲ ಅಲ್ಲಿವರೆಗೂ ಆಗಲ್ಲ ಯಾವಾಗ ಬಲಿತೈತಿ ಅವಾಗ ಸುಂಕ ಸ್ಟಾರ್ಟ್ ಆಗುತ್ತೆ ಫುಲ್ ಬಲ್ತ್ರ ಸುಂಕ ಆಗುತ್ತೆ ಇಲ್ಲಂದ್ರೆ ಆಗಲ್ಲ ಬಲಿಯಕ್ಕಿಂತ ಮುಂಚೆ ನಾವು ಕಟ್ ಮಾಡಿ ಹಾಕ್ಬೇಕ್ರಿ ಸರ್. ಎಷ್ಟು ಗುಂಟೆದ ಮಾಡ್ಕೊಂಡ್ರಿ? ನಾವು 1.5 ಎಕರೆ ಹಾಕಿವಿ 1.5 ಎಕರೆನೂ ಮೇವು ಹಾಕಿರಿ ಆದ್ರೆ ಈ 30 ಜನಕ್ಕೆ ಸಾಲ ಎಷ್ಟು ಮಾಡ್ಬೇಕು ಸರ್ ಹಂಗಂದ್ರೆ ನಿಮ್ಮ ಲೆಕ್ಕ? ನಾವು ಈ 30 ಹಾಕಂದ್ರೆ ಒಂದು 3 ಎಕರೆ ಇರ್ಬೇಕು 2-3 ಎಕರೆ 2 ಮೇಲೆ ಇರ್ಬೇಕು ಒಟ್ಟು 2 ಮೇಲೆ ಇರ್ಬೇಕು ಅದ್ರ ಕೆಳಗಿದ್ರೆ ಆಗಲ್ರಿ ಸರ್. ಇದಕ್ಕೆ ಪ್ರಿಪೇರ್ ಏನು ಮಾಡ್ಕೋಬೇಕು? ಒಬ್ರು ಹೊಸಬ್ರು ಆಕಳ ಸಾಕಾಣಿಕೆ ಮಾಡ್ಬೇಕಂದ್ರೆ ಪ್ರಿಪೇರ್ ಮಾಡ್ಬೇಕಂದ್ರೆ ಫಸ್ಟ್ ನೀರಾವರಿ ನೀರು ಐತಿ ನೋಡಿ ಫಸ್ಟ್ ಮೇನ್ ನೀರು ಅದಾದ್ಮೇಲೆ ಹುಲ್ಲು ಜಮೀನಿಗೆ ಹುಲ್ಲು ಹಾಕೋಬೇಕ್ರಿ ಹುಲ್ಲು ಹೆಂಗೆ ಅವಾಗ ಹಾಕೊಂಡ್ ಅವಾಗ ಸೆಟ್ ಸ್ಟಾರ್ಟ್ ಮಾಡ್ಬೇಕು ಮತ್ತು ಒಣ ಮೇವು ಎಲ್ಲ ಸ್ಟಾಕ್ ಇಟ್ಕೋಬೇಕು ಮೇನ್ ಒಣ ಮೇವು ಸ್ಟಾಕ್ ಮಾಡ್ಕೋಬೇಕ್ರಿ ಮತ್ತು ನಮ್ಗೆ ಅವೈಲಬಿಲಿಟಿ ಏನಿದಾವು ಎಲ್ಲ ಸ್ಟಾಕ್ ಮಾಡ್ಕೊಂಡ ಮೇಲೆನೆ ಆಕ ತರ್ಬೇಕು ಅಲ್ಲಿವರೆಗೆ ತರಬಾರ್ದ್ರಿ ಫಸ್ಟ್ ನಾವು ಆಕ ತಂದು ಮೇವು ಹಾಕೊಂತೀನಿ ಅಂದ್ರೆ ಆಗಲ್ಲ ಅವಕ್ಕೆ ಬೇಕಲ್ರಿ ಅವು ಆಹಾರ
ಸರ್ ಹಂಗಂದ್ರೆ ಮೊದಲೇ ದನಕ್ಕೆ ಆಹಾರ ನಾವು ಜೋಡಿಸ್ಕೋಬೇಕ್ರಿ. ನಾವು ಫಸ್ಟ್ ಮಾಡ್ದೆ ಅಂದ್ರೆ ಒಂದು ಅವಾಗ ದುಂಡ್ಗಡ್ಡೆ ಇದು ಹಬ್ಸಿಂಗಕ್ಕೆ ಭಾಳ ಹಾಕ್ತಿದ್ರಿ ನಮ್ಮ ಏರಿಯಾದಾಗ. ಹಬ್ಸಿಂಗ್ ಒಂದು 8 ಟ್ರಿಪ್ ಹಾಕ್ಕೊಂಡೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಒಣ ಮೇವು ಮತ್ತು ಹಸಿ ಮೇವು ನಿಪೇರ್ ಹಾಕೊಂಡಿದ್ವಿ. ಒಂದು 10 ಗುಂಟೆ ಹಾಕೊಂಡಿದ್ವಿ. 10 ಗುಂಟೆದಾಗ 4 ಆಕಳ ಸಫಿಷಿಯೆಂಟ್ ಆಗ್ತಿತ್ತು. ಅಷ್ಟರದಾಗೆ ನಡೆಸ್ತಿದ್ವಿ ನಾವು. ಸರ್ ನೀವು ನರ್ಸಿಂಗ್ ಹೌದು. ದನ ಕಾಯವನು ಅನ್ಸ್ಕೊಳಕ್ಕೆ ಇಷ್ಟನಾ? ದನ ಕಾಯವನು ಅನ್ಸ್ಕೊಳಕ್ಕೆ ಇಷ್ಟನಾ? ಅದಕ್ಕೇನೈತಿ ಅಲ್ರಿ, ನರ್ಸಿಂಗ್ ಅಲ್ಲಿ ಪೇಮೆಂಟ್ ಒಂದು ಈಟ ಇರುತ್ತೆ. ನರ್ಸಿಂಗ್ ಕಲ್ತೀವಿ ಅಂತಂದ್ರೆ ಅಲ್ಲಿ ಇಲ್ಲಿ ದನ ಕಾಯವನ್ನ ಅಷ್ಟು ಪೇಮೆಂಟ್ ತೊಗೊಳಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಇದ್ರ ನಾನೇ ಬಂದು ಇದನ್ನ ಮಾಡಿದ್ರೆ ತಿಂಗಳಿಗೆ 50,000 70,000 ನಾನು ತೊಗೊತೀನಿ ಸ್ಯಾಲ್ರಿ. ನಾನು ಅವ್ರು ಆಳು ಹಚ್ಚಿನಿ, ಆಳು ಹಚ್ಬಿಟ್ಟು ನಾನೇ ಮಾಡಿದ್ರೆ ಆ ಕೆಲಸ ನಾನು ಮಾಡಿದ್ರೆ 60-70,000 ತೊಗೊತೀನಿ. ಈಗ ಅವ್ರು ಮಾಡಕ್ಕೆ ಕುಂತೀನಿ ಅಂತ ನನಗೆ ಅರ್ಧ ಉಳಿತೈತಿ. 70,000ದಾಗ ಅವ್ರು ತೆಗೆದು ನನಗೆ 30,000 ಉಳಿತದೆ. ಅರ್ಧ ಅವ್ರಿಗೆ ಹೋಗುತ್ತೆ ಆಳಿಗೆ, ಅರ್ಧ ನಂಗೆ ಉಳಿಯಕ್ಕೆ ಬಂದೈತಿ. ಅವ್ರು ಮಾಡ್ಕೊಂಡು ನಾನು ಮಾಡಿದ್ರೆ 70,000 ಯಾವ ಜಾಬ್ ನಾವು ಕೊಡ್ತಾರೆ ಹೊರಗಡೆ? ಎಲ್ಲಿ ಕೊಡಲ್ಲ ಸರ್, ಸಾಧ್ಯನೇ ಇಲ್ಲ ಸರ್. ಹಿಂದಕ್ಕೆ ನೀವು ಗೊತ್ತಿರ್ಬೋದು, ದನ ಕಾಯವನ ಅಂದ್ರೆ ಎದಕ್ಕೂ ಬರ್ಲಾರ್ದವ ಬೈತಿದ್ರು ಜನ. ಈಗ ದನ ಕಾಯವನ ಕೇಳಿರ್ಬೇಕು ಸರ್. ಅವಾಗಿತ್ತು. ಈಗ ದನ ಕಾಯವನ ಶ್ರೇಷ್ಠ. 4 ದನ ಅದನಂದ್ರೆ ಜಾಬ್ ಇದ್ದಂಗೆ ಕರೆಕ್ಟ್ ಚಲೋ 12-15 ಲೀಟ್ರ್ 10-12 ಲೀಟ್ರ್ ಹಾಲು ಕರಿಯಾವು ಆಕಳ ಇದ್ರೆ ಒಂದು 4 ಲೀಟ್ರ್ ತಿಂಗಳ 40,000 ತೊಂದ್ರೆ 20,000 ಖರ್ಚು 20,000 ಉಳಿದ್ಬಿಡುತ್ತೆ. ಮತ್ತೆ ಸಗಣಿ ಉಳಿತೈತಿ. ಏನು ಕೆಲಸ ಇಲ್ಲ. ಬೆಳಿಗ್ಗೆ 2 ತಾಸು ಸಾಯಂಕಾಲ 2 ತಾಸು ಮಾಡ್ತಾನೆ, ಆರಾಮ್ ರಾಜಿನಂಗೆ ಅಡ್ಯಾಡ್ಬೋದು. ನೌಕರಿ ಅಂದ್ರೆ ಬೆಳಿಗ್ಗೆ 10ರಿಂದ 8ಕ್ಕೆ ಸ್ಟಾರ್ಟ್ ರೆಡಿ ಆಗ್ಬೇಕ್ರಿ. 6-7 ಗಂಟೆವರೆಗೆ ಅಲ್ಲೇ ಇರ್ಬೇಕು. ಅವ್ರ ಮನೆಯಲ್ಲೇ ಇರ್ತೀವಲ್ರಿ, 24 ತಾಸು ಮನೆಯಲ್ಲೇ ಇದ್ದು ಕೆಲಸ ಮಾಡೋದು. ಸರ್ ನೀವು ಮೆಡಿಕಲ್ ಫೀಲ್ಡ್ ಯಾರ, ಈಗ ಒಂದು ಹಸು ಎಷ್ಟು ವರ್ಷದಲ್ಲಿ ಎಷ್ಟು ಅಂದ್ರೆ ಇದು ಹಾಕ್ಬೋದು, ಕರು ಹಾಕ್ಬೇಕು? ಏನು ಇದು ನಾವು ಇಲ್ಲಿ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಆಕಳ ಈಗ ಕರು ಹಾಕಿದ ಮೇಲೆ 3 ತಿಂಗಳು ಹೀಟ್ ಬಂದೈತೆ. 3 ತಿಂಗಳು ಹೀಟ್ 3 ತಿಂಗಳ ಒಳಗೆ ಬರುತ್ತೆ. 3 ತಿಂಗಳು ನಾವೇನು ಮಾಡ್ತೀವಿ, ಕರು ಜಾಸ್ತಿ ಬೇಕನ್ನೋ ಉದ್ದೇಶಕ್ಕೆ ಕೊಡಿಸ್ಬಿಡ್ತೀವಿ. ಒಬ್ಬೊಬ್ಬರು 6 ತಿಂಗಳು ಕೊಡಿಸ್ತಾರೆ. ಅಂದ್ರೆ ಹಾಲು ಹಿಳ್ಳು 6 ತಿಂಗಳವರೆಗೂ ಚೆನ್ನಾಗಿ ಕೊಡ್ತಾವೆ ಆಕಳ. ಅಂದ್ರೆ ಬೆಳಿಗ್ಗೆ ಎಷ್ಟು ಕೊಡ್ತಾರೆ ಸಾಯಂಕಾಲ ಅಷ್ಟು. ಈಗ 10 ಲೀಟರ್ ಕೊಡಕ್ಕೆ 6 ತಿಂಗಳು 10 ಲೀಟರ್ ಕೊಡ್ತವೆ. ಸಮ ಕಾಯ್ಕೊಂತೈತ್ರಿ. 6 ತಿಂಗಳು ಆದ್ಮೇಲೆ ಕಡಿಮೆ ಹಾಕೊಂತ ಹೋಗೋದು. ನಾವು ಹಾಲಿನ ನೋಡೋಕ್ಕಿಂತ ನಾವು ಕರ ಜಾಸ್ತಿ ಮಾಡ್ಕೊಂಡು ಉದ್ದೇಶಕ್ಕೆ 3 ತಿಂಗಳು ಹೀಟ್ ಬಂದು ಫಸ್ಟ್ ಹೀಟಿಗೆ ಕೊಡಿಸ್ಬಿಡ್ತೀವಿ. ಸರ್ ಹಾಲು ಲಾಭನ ಕರ ಲಾಭನ ನಿಮ್ಮ ಲೆಕ್ಕಕ್ಕೆ? 2 ಲಾಭನೇ. ಈಗ ನಾವು ಒಂದಿನ ಏನಂತಾರೆ ಹಾಲು ಲಾಭ ಅಂತಂತಾರೆ, ಕರನ್ ಲಾಸ್ ಮಾಡ್ಕೊಂತಾರೆ. ಕೆಲವರು ಕರ ಲಾಭ ಅಂತಾರೆ, ಈ ಕಡೆ ಹಾಲು ಲಾಸ್ ಮಾಡ್ಕೊಂತಾರೆ. 2 ಇದ್ರೆ 2 ಲಾಭನೇ. ಎರಡು ಲಾಭ ಅದ್ರಂಗೆ ನಾವು ಏನಾರ ಮ್ಯಾನೇಜ್ ಮಾಡ್ಕೊ. ಅದಕ್ಕೇನು ಒಂದ್ ದಿನಕ್ಕೆ 3 ಲೀಟರ್ ಕೊಡ್ತೀವಿ ಆಕಳಕ್ಕೆ. ಇದು 10 ಲೀಟರ್ ಬೆಳಿಗ್ಗೆ 10 ಸಾಯಂಕಾಲ 10 ಲೀಟರ್ ಕೊಡ್ತಂದ್ರೆ ಅದ್ರ 10 ಲೀಟರ್ 20 ಲೀಟರ್ 3 ಹೋದ್ರೆ 17 ಲೀಟರ್. 17 ಲೀಟರ್ ಲಾಭನ. ಅದಕ್ಕೆ 3 ಲೀಟರ್ ಕೊಡ್ತೀವಿ. 3 ಅಥವಾ 4 ಲೀಟರ್ ಭಾಳ ಅಂದ್ರೆ. ಮತ್ತೆ ಅದು 4 ಲೀಟರ್ ಕೊಡೋದ್ರಿಂದ ಅದು ಚೆನ್ನಾಗಿ ಹೆಲ್ತ್ ಹೆಂಗೆ ಇರ್ತಾರೆ. ಇವೆಲ್ಲ 3 ಲೀಟರ್ 4 ಲೀಟರ್ 3 ಲೀಟರ್ ಅಷ್ಟೇ ಕೊಟ್ಟಿರ್ತೀವಿ ಆಕಳ. ಇದು 1 ವರ್ಷಕ್ಕೆ ಕರ. ಅದು 11-13 ತಿಂಗಳ ಕರ. ಇದು ಕ್ರಾಸ್ ಬ್ರೀಡ್ ಮಾಡ್ಸಿವ್ರಿ ನಾವೆಲ್ಲ. ಅಂದ್ರೆ ಗೀರ್ ಅದು ಶಾಯಿವಾಲ. ಅದು ಶಾಯಿವಾಲ ನೋಡೋಣ ಅಂತಂದು ಹಾಕ್ಸಿದ್ವಿ. ಇದು ಹೆಚ್ಚ ಜರ್ಸಿ ರೀ, ಇದು ಕ್ರಾಸ್ ಜರ್ಸಿ, ಅದಕ್ಕೆ ಹಾಕ್ಸಿದ್ವಿ ಸರ್. ಇದು ಪ್ಯೂರ್ ಚಪ್ಪಲ್ರಿ, ಕ್ರಾಸ್ ಜರ್ಸಿ ರೀ. ಇದು 8-10 ಲೀಟರ್ ಐತೆ. 8-10 ಲೀಟರ್ ಸರ್. ಇದ್ರಾಗ ಯಾವ್ಯಾವ ಕಡಿಮೆ ಹೆಚ್ಚಿಗೆ ಹಾಲು ಕೊಡ್ತಾವ್ರಾಗ ನಿಮ್ಮ ಇದ್ರಾಗ? ನಮ್ಗೆ ಇಷ್ಟು ಆಲ್ಮೋಸ್ಟ್ 8 ಮೇಲೆ ಅದಾವ್ರಿ. 8 ಮೇಲೆ ಸರ್. ಇದು ಅವು 2 6-7 7 ಅದಾವ್ರಿ. ಉಳ್ಕಿದೆಲ್ಲ 8 ಮೇಲೆ ಅದಾವ್ರಿ ಸರ್. ದೊಡ್ಡ ಸಮಸ್ಯೆ SNF ಇರುತ್ತೆ, ಫ್ಯಾಟ್ ಇರಲ್ಲ. ಅದ್ರ ಮೆಂಡಿದ ಫುಡ್ ಇದು ಹಾಕ್ತಿವಲ್ಲ, ಅದು ಮೇಂಟೆನೆನ್ಸ್ ಮಾಡಿಲ್ಲ ಅಂದ್ರೆ ಹಂಗಾಗುತ್ತೆ. ಈಗ ನಾವೇನು ಮಾಡ್ತೀವಿ, ಹಸಿ ಮೇವು ಸಿಕ್ಕ ಬರೀ ಹಸಿ ಮೇವು ಹಾಕ್ಬಿಡ್ತೀವಿ. ಒಣ ಮೇವು ಇಲ್ಲ ಅಂತಂದ್ರೆ ಬರೀ ಒಣ ಮೇವು ಹಾಕೋದು. ಬ್ಯಾಲೆನ್ಸ್ ಇರೋ ಫುಡ್ಗೆ ಅದ್ರ ಜೊತೆ ಕ್ಯಾಟಲ್ ಫೀಡ್ ಹಾಕ್ಬೇಕು, ಮಿನರಲ್ ಮಿಕ್ಸ್ ಪೌಡರ್ ಹಾಕ್ಬೇಕ್ರಿ, ಕ್ಯಾಲ್ಸಿಯಂ ಸಿರಪ್. ಮೇನ್ ಆಕಳ ಡೈರಿ ಫಾರ್ಮ್ ಮಾಡ್ತೀನಿ ಅಂತ ಅದಕ್ಕೆ ಫೇಲ್ ಆಗೋದು ಅಲ್ಲಿ. ಕ್ಯಾಲ್ಸಿಯಂ ಸಿರಪ್ ಹಾಕಲ್ಲ ಮತ್ತು ಮಿನರಲ್ ಮಿಕ್ಸ್ ಪೌಡರ್ ಹಾಕಲ್ಲ. ಇವೆರಡು ಹಾಕಲಿ ಅಂದ್ರೆ ಆಟೋಮೆಟಿಕ್ ಫೇಲ್ಯೂರ್ ಹಾಕಾರ. ಯಾಕಂದ್ರೆ ಬೇಕಲ್ಲ, ಈಗ ಹಾಲು ಹಿಡಿದ್ಮೇಲೆ ಕ್ಯಾಲ್ಸಿಯಂ ಡೌನ್ ಆಗುತ್ತೆ ಆಕಳದ್ದು. ಆವಾಗ ಕ್ಯಾಲ್ಸಿಯಂ ತನ್ನ ಸಮಾನಾಂತರ ಮಾಡ್ಕೋಬೇಕಂತಂದ್ರೆ ಕ್ಯಾಲ್ಸಿಯಂ ಕೊಡ್ಲೇಬೇಕು ಸರ್. ಹೊರಗಿಂದ ಕೊಡ್ಬೇಕು. ಹೊರಲ್ಲಿ ನಾವು ಫುಡ್ನ ಕೊಡ್ತಾರೆ. ಇಲ್ಲೆಲ್ಲ ಫುಡ್ ಇದು ಮಾಡ್ತಾರೆ, ಫುಡ್ನಲ್ಲೇ ಕೊಡ್ತಾರೆ ಸರ್. ಏನೇನು ಕೊಡ್ತೀರಿ ನೀವು ಫುಡ್? ಬರೇ ನೀವು ಇದಾಯ್ತು, ಈಗ ನೆಫಾರ್ ಆಯ್ತು, ಒಟ್ಟು ಆಯ್ತು, ಮತ್ತೇನು ಫುಡ್ ಕೊಡ್ತೀರಿ? ನಾವು ತೈವಾನ್ ಅಂತ ಒಂದೈತೆ ಫುಡ್ 8000, ಅದು 3 kg ಕೊಡ್ತೀರಿ ಡೈಲಿ. ಮಾರ್ನಿಂಗ್ 3 kg, ಸಾಯಂಕಾಲ 3 kg. ಅದ್ರ ಜೊತೆ ಮಿನರಲ್ ಮಿಕ್ಸ್ ಪೌಡರ್ ಇಲ್ಲೇ ಇದೆ. ಎಲ್ಲರೂ ಡ್ರೈ ಕೊಡ್ತೀನಿ ಅಂತ ಹೇಳ್ತಾರೆ, ನಾವು ಡ್ರೈ ಕೊಡಲ್ಲ, ನೆನೆ ಇಟ್ಟು ಕೊಡ್ತೀವಿ. ಬೆಳಗ್ಗೆ ನೆನೆ ಇಟ್ಟಿದ್ದು ಸಾಯಂಕಾಲ ಕೊಡ್ತೀವಿ, ಸಾಯಂಕಾಲ ನೆನೆ ಬೆಳಗ್ಗೆ ಕೊಡ್ತೀವಿ.
ಇದೌದು. ಅಂದ್ರೆ ಅಂದ್ರೆ ಸರ್ ನೀವು ಹೇಳೋದಂದ್ರೆ ಕನಿಷ್ಠ 12 ತಾಸು ನೆನೆ ಇಟ್ಟು ಕೊಡ್ತೀರಿ. ಕೊಡ್ತೀನಿ. ನಾನು ಡ್ರೈ ಕೊಟ್ಟು ನೋಡಿದ್ವಿ, ಅಷ್ಟು ಇದು ಅನಿಸ್ಲಿಲ್ಲ ನಮ್ಗೆ. ಈ ತೆರಿ ಚಲೋ ಅನ್ಸಿತ್ರಿ. ಈ ತೆರಿ ಬೆಸ್ಟ್. ಮಲ್ಕ್ ಹಾಕ್ಲಿಂದ ಆಕಳ ಜಾಸ್ತಿ ಮಲ್ಕ್ ಹಾಕ್ಲಿಂದ್ರೆ ಈ ಟ್ಯಾಬ್ಲೆಟ್ ಕೊಡ್ತೀವಿ ರೀ ನಾವು. ಆಕಳ ತೋರಿಸಿ ಅದು. ಮತ್ತು ಇದು ಹಾಲು ಕಡಿಮೆ ಅನ್ಸಿತ್ತಂದ್ರೆ ಇದು ಕೊಡ್ತೀವಿ ಡೈ ಕಂಟಿನ್ಯೂ. ಮತ್ತು ಅದಕ್ಕೆ ಲಿವರ್ ಟಾನಿಕ್, ಕ್ಯಾಲ್ಸಿಯಂ ಸಿರಪ್ ಇದನ್ನ ಕೊಡ್ತೀವಿ. ಮತ್ತು ಲಿವರ್ ಟಾನಿಕ್ ಕೊಟ್ಟೆ. ಲಿವರ್ ಟಾನಿಕ್ ಇದು ಯಾವ ಕೊಡ್ಬೇಕು ಇವನ್ನೆಲ್ಲ? ನಾನು ಅಂದ್ರೆ ಲಿವರ್ ಟಾನಿಕ್ ಕಾಸ್ಟ್ ಜಾಸ್ತಿ ಆಗುತ್ತಲ್ಲ, ಅದು ವಾರದಾಗ 1 ಅಥವಾ 2 ಟೈಮ್ ಕೊಡ್ತೀವಿ ಅದನ್ನ. ಮತ್ತೆ ಕ್ಯಾಲ್ಸಿಯಂ ಸಿರಪ್ ಬೆಳಿಗ್ಗೆ 50 ml, ಸಾಯಂಕಾಲ ಫಿಕ್ಸ್ ಕೊಡ್ತೀವಿ. ಮಿನರಲ್ ಮಿಕ್ಸ್ ಪೌಡ್ರ್ ಇದ್ರಿ. ಹೌದು, ಮಿನರಲ್ ಮಿಕ್ಸ್ ಪೌಡ್ರ್. ಇದು ಮಿನರಲ್ ಮಿಕ್ಸ್ ಪೌಡ್ರ್. ಇದನ್ನ ಡೈಲಿ ಬೆಳಿಗ್ಗೆ 50 ಗ್ರಾಮ್, ಸಾಯಂಕಾಲ 50 ಗ್ರಾಮ್ ಕೊಡ್ತೀವಿ. ಹೌದ್ರಾ ಸರ್? ಇದಿಷ್ಟು 1 ಡೇಕ್ಕೆ ಒಂದು ಆಕಳಿಗೆ ಎಷ್ಟು ಖರ್ಚಾಗುತ್ತೆ? 200 ರೂಪಾಯಿ ಆಗುತ್ತೆ. ಒಂದು ಆಕಳಿಗೆ 200 ರೂಪಾಯಿ. 500 ರೂಪಾಯಿ ಆಗುತ್ತೆ ಸರ್. ಹಾಲು ಕೊಡಕತ್ತಿರುತ್ತೆ, 200 ರೂಪಾಯಿ ದೊಡ್ಡದಾಗಲ್ಲ. ಆಗಲ್ಲ. 200 ಹಾಲು ಕೊಡ್ಲಾರ್ದಾಗ ಹಾಲು ಕೊಡ ಅಂದ್ರೆ ಎವರೇಜ್ 10 ಲೀಟರ್ ಕೊಟ್ರೆ ಲಾಸ್ ಇಲ್ಲ. ಇಡೀ ವರ್ಷ ಒಂದು ಆಕಳು ಐತಂದ್ರೆ ಇಳಿತೈತೆ, 1 ವರ್ಷ 1 ಹತ್ರ ಐತಂದ್ರೆ ದಿನಕ್ಕೆ 10 ಲೀಟರ್ ಕೊಟ್ರೆ ಲಾಸ್ ಇಲ್ಲ. 8 ರಿಂದ 10 ಲೀಟರ್ ಕೊಟ್ಟು ಲಾಸ್ ಇಲ್ಲ ಡೈಲಿ. ಅಂದ್ರೆ ಎವರೇಜ್ ಹೇಳಿದ್ರೆ. ಅಂದ್ರೆ ಈಗ ಗಬ್ಬಿದ್ದಾಗ ಡ್ರೈ ಇರುತ್ತೆ, ಆಮೇಲೆ ಇಳಿತೈತ್ರಿ. ಇಳಿದ್ಮೇಲೆ 8 ಲೀಟರ್ ಕೊಡ್ತಾವು. ಅದು 16 ಲೀಟರ್ ಕೊಟ್ಟ ಅದು ಅಲ್ಲ, 10 ಲೀಟರ್ ಎವರೇಜ್ ಹಿಡಿಬೇಕು ನಾವು. ಅದಂದ್ರೆ 10 ಲೀಟರ್ ಎವರೇಜ್ ಕೊಟ್ರೆ ಲಾಸ್ ಇಲ್ಲ. ಸರ್ ಸೆಗಣಿ ಇದನ್ನ ಯಾವ ಥರ ಮಾರಾಟ ಮಾಡ್ತೀರಿ? ನಾವು ಸಗಣಿ ವರ್ಷಕ್ಕೊಮ್ಮೆ ಮಾಡ್ತೀವಿ. ವರ್ಷಕ್ಕೆ 2-3 ಟೈಮ್ ಮಾಡ್ತೀವಿ ರೀ. 3 ಟೈಮ್ ರೀ? ಅಂದ್ರೆ ಅಷ್ಟೇ. ಈಗ ಇಲ್ಲಿಂದ ಚಳಿಗಾಲ ಮಳೆ ಯಾವಾಗ ಕಡಿಮೆ ಆಗತ್ತೆ ರೀ, ಕಬ್ಬು ಹಾಕ್ತಾರೆ ನಮ್ಮ ಏರಿಯಾದಾಗ. ಕಬ್ನರ್ ಬಂತು, ಬಾಳಿ ತೋಟದಾರು ಕಬ್ನರ್ ಬರ್ತಾರೆ, ಅವ್ರು ತೊಗೊಂಡು ಹೋಗ್ತಾರ್ರಿ. ಮತ್ತು ಅದಾದ್ಮೇಲೆ ನಾವು ಒಟ್ಟು ಬ್ಯಾಸಿಗೆಲಿ 2 ಟೈಮ್ ಕೊಟ್ಬಿಡ್ತೀವಿ, ಖಾಲಿ ಮಾಡ್ಬಿಡ್ತೀವಿ. ಎಲ್ಲ ತೊಗೊಂಡೋಗ್ಯಾರ. ಈಗ ಇನ್ನೊಂದು 10-12 ಟ್ರಿಪ್ ಐತಿ ಸದ್ಯ. ಕಡಿಮೆ ಅಂದ್ರೆ 12 ಟ್ರಿಪ್ ಐತ್ರಿ. ಈಗ ಇಷ್ಟು 80 ಟ್ರಿಪ್ ನೀರು ಹೋದಾರ ಈಗ. ಈಗ 1 ಇಯರ್ಗೆ ನಿಮ್ಮ ಸಗಣಿಯಿಂದ ಎಷ್ಟು ಬರ್ಬೋದು? 80 ಟ್ರಿಪ್ ಹೋಗುತ್ತೆ. ಅಂದ್ರೆ 10 ಅಂದ್ರೆ 2 ಲಕ್ಷ ಮೇಲೆ ಆಗುತ್ತೆ ರೀ. ಸರ್ ನಿಮ್ಮ ಸ್ಯಾಲ್ರಿ ಈಗ ನೀವು ಸ್ಟಾಫ್ ನರ್ಸ್ ಎಷ್ಟಾಗುತ್ತೆ ರೀ? ನನಗೆ ನಾಚಿಕತ್ರ ಸ್ಯಾಲ್ರಿ ಹೇಳ್ಬೇಕಂದ್ರೆ 1-1.5 ಲಕ್ಷ ನಿಮ್ಗೆ ಸಾಕಾಗುತ್ತೆ. ಬರೀ 1 ಲಕ್ಷ ಅಥವಾ ಸ್ಟಾಬೋದು ನಿಮ್ದು 1 ಲಕ್ಷ 150 ರಗಡ್ರೆ ಇದು ಬರೀ ಸಗಣಿ ಆಗುತ್ತೆ. ಹಾಲು ಬಿಟ್ಟು. ಹೌದು. ಮತ್ತು ಮರಿ ಬಿಟ್ಟು ನಮ್ಮ ಸ್ಯಾಲ್ರಿ ಅಂತಂದ್ರೆ ಬರೀ 14,000 ಬರ 12-13 ಸಾವಿರ 15 ಸಾವಿರ ಇದೆ ರೀ. ಕೈಗೆ 13-14 ಸಾವಿರ ಬರ್ತದೆ ಕೈಗೆ. ಅದ್ರಲ್ಲಿ ನನ್ನ ಜೀವನ ರೈತರ ಜೀವನ ಕಷ್ಟ ಇದ್ರಿ. ನೌಕರಿ ಅದು ಮಾಡ್ದೇವ್ರ ಅವ್ರು. ಅದಕ್ಕೆ ಅಂತಂದು ಹೋಗಲ್ರಿ ಅವ್ರು. ಅರ್ಧಂಬರ್ಧ ಮಾಡೋದ್ರ ಕಷ್ಟ ಐತಿ, ಫುಲ್ ಮಾಡೋರ್ ಕಷ್ಟ ಇಲ್ಲ. ಇನ್ವಾಲ್ವ್ ಆಗ್ಬೇಕು ಸರ್. ಇನ್ವಾಲ್ವ್ ಆಗ್ಬೇಕು. ನಾವೇನೋ ಒಂದು ಮಾಡ್ತೀವಿ ಅಂತ, ಈಗ ಒಂದು ಬಾಳಿ ತೋಟ ಮಾಡ್ತೀವಿ. ಬಾಳಿ ತೋಟದಾಗ ಕರೆಕ್ಟ್ ನಿಂತು ಮಾಡಿದ್ರೆ ಮಾತ್ರ ಅದು ಬಾಳಿ ಚೆನ್ನಾಗಿ ಫಲವತ್ತು ಕೊಡ್ತೈತ್ರಿ. ಅದನ್ನ ಮಾಡಿದ್ವಿ, ಅಲ್ಲೇ ಬಿಟ್ವಿ. ವಾರಕ್ಕೊಂದು ಅದಕ್ಕೇನೇನು ಪೋಷಕಾಂಶ ಹಾಕ್ಬೇಕು ಅವನ್ನೆಲ್ಲ ಕಂಟಿನ್ಯೂ ಹಾಕೊಂತ ಹೋದ್ರೆ 30 kg 40 kg ಬರ್ತಾರೆ ಒಂದು ತೂಕ ಬಾಳಿದು, ಒಂದೊಂದು ಗೊಣಿದು. ನಾವೇನು ಹಾಕಿಲ್ಲ ಅಂತಂದ್ರೆ 15-12 kg ಬರುತ್ತೆ. 12 kg ಏನು 40 kg ಏನು ಡಿಫ್ರೆನ್ಸ್ ಆಗುತ್ತೆ. ಇನ್ವಾಲ್ವ್ ಆಗಲಿಲ್ಲ ಅಂದ್ರೆ ಯಾವ್ದ್ರಾಗೂ ಏನಾಗಲ್ಲ. ಸರ್ ನೀವು ಅಡಿಗೆ ಮ್ಯಾಟ್ ಹಾಕೇ ಇಲ್ಲ? ಒಂದು ಇಲ್ಲ. ಇದರಿಂದ ಆಕಳಿಗೆ ಏನಾಗಲ್ಲ, ಬರಲ್ಲ. ಇಲ್ಲ, ನಾವು ಸ್ವಲ್ಪ ಫಸ್ಟ್ ಬಿಯರ್ ವೇಸ್ಟ್ ಹಾಕ್ತಿದ್ವಿ. ಬಿಯರ್ ವೇಸ್ಟ್ ಹಾಕಲಿಂತ್ರೆ ಏನಾಗುತ್ತೆ, ಕೆಚ್ಚಲ್ ಬಾವು ಭಾಳ ಬರಕುಂತ್ರಿ. ಈಗ ಒಂದು 6 ತಿಂಗಳಾಯ್ತು ನಾವು ಬಿಟ್ಟು. 6 ತಿಂಗಳು ಕೆಚ್ಚಲ್ ಬಾವು ಅನ್ನೋದು ಇದನ್ನ ಇಲ್ಲ. ಕ್ಲೀನ್ ಇರ್ತಾರೆ. ಈಗ ಕ್ಲೀನ್ ಮಾಡಿದ್ರೆ ಎಲ್ಲ ಈಗ ರಿಟರ್ನ್ ಕ್ಲೀನ್ ಮಾಡ್ತಾರೆ. ಏನು 1 ವರ್ಷಕ್ಕೊಮ್ಮೆ 1 ತಿಂಗಳು ಅವ್ರಿಗೊಂದು ಕ್ಲೀನ್ ಮಾಡ್ಬಿಡ್ತಾರೆ ಎಲ್ಲ. ಸರ್ ಈಗ ನೀವು ಕಳತು ಸಗಣಿ ಮಾರಿದ್ರೆ ಲಾಭ ಐತೆ, ಇನ್ನು ಹಸಿ ಸಗಣಿ ಮಾರಿದ್ರೆ ಲಾಭ ಐತೆ? ಕಳತು ಸಗಣಿ ಮಾರ್ಬೇಕ್ರಿ. ಮಾರಿದ್ರೆ ಹಸಿ ಸಗಣಿ ಮಾರಿದ್ರೆ ರೈತರಿಗೂ ಅನುಕೂಲ ಇಲ್ಲ. ಕಳತು ಸಗಣಿ ಆದಂತಂದ್ರೆ ರೈತರಿಗೆ ಚಲೋ. ಹೋದ ತಕ್ಷಣ ಕೆಲಸ ಮಾಡ್ತಿತ್ತು ಹೊಲದಲ್ಲಿ. ಇದು ಹಸಿ ಸಗಣಿ ಕೊಟ್ರೆ ಅಂದ್ರೆ ಅವ್ರಿಗೂ ಲಾಸ್. ಅದಕ್ಕೆ ಕಳತ್ 1 ವರ್ಷದ 6 ತಿಂಗಳ ಕಳಿಸೇ ಕೊಡ್ತೀನಿ ಎಲ್ಲ. ಅಲ್ಲಿವರೆಗೆ ಕೊಡಲ್ಲ. ಸರ್ ಎಷ್ಟು ವರ್ಷದ ಅನುಭವ ಆತ್ರಿ ಇದು? ನಮ್ದು 5-6 ವರ್ಷ ಆಯ್ತು. 6 ವರ್ಷದಾಗ ಸರ್ ನೀವು ಯುವಕರಿಗೆ ಓದ್ಕೊಂಡ್ಬಿಟ್ರ ನೀವು ನೋಡ್ರಿ, ಒಂದು ಒಳ್ಳೆ ಗ್ರಾಜುಯೇಟ್ ಒಂದು ಎಜುಕೇಶನ್ ಐತಿ. ಮನಸ್ಸು ಮಾಡಿದ್ರೆ ನೀವು ಎಲ್ಲೋ ಫಾರಿನ್ಗೆ ಹೋಗ್ಬೋದು, ಔಟ್ ಆಫ್ ಸ್ಟೇಟ್ಗೆ ಹೋಗಿ ವರ್ಕ್ ಮಾಡಿದ್ರು ಇದೀರಿ. ಆದ್ರೆ ನೀವು ಈ ಥರ ಆಕಳ ಸಾಕಾಣಿಕೆ ಮಾಡಕ್ ಬಂದಿರಿ, ಅದು ಇನ್ನೊಬ್ರಿಗೆ ಯಾವ ಥರ ಹೇಳ್ಬೋದು ನೀವು? ಇನ್ನೊಬ್ರು ಅಂತಂದ್ರೆ ಇದ್ರೆ ಆಸಕ್ತಿ ಇದ್ರೆ ಬಂದ್ರೆ ಒಳ್ಳೇದು. ಬರ್ರಿ. ಇಲ್ಲ ಸುಮ್ಮನೆ ಮಾಡ್ತೀವಿ ಅಂತ ನಾವು ಎಲ್ಲೆಲ್ಲಿ ನೋಡ್ತೀವಿ ನಾವು ಮಾಡ್ಬೋದು ಅಂತಂದು ಹೋಗಿ ಮಾಡಿ ಕೈ ಸುಟ್ಟೋದಲ್ಲ. ಆಸಕ್ತಿ ಇದ್ರೆ ಮಾತ್ರ ಮಾಡ್ಬೋದ್ರಿ. ಆಸಕ್ತಿ ಇದ್ರೆ ಎಲ್ಲ ಲಾಸೆ. ಆಸಕ್ತಿ ಇಲ್ಲ ಅಂದ್ರೆ ಎಲ್ಲ ಲಾಸ್.
ಹಾಂ ಹಾಂ ಅದ್ರ ಬಗ್ಗೆ ಅನುಭವ ಇರ್ಬೇಕು. ಫಸ್ಟ್ ಮಾಡ್ತೀವಿ ಅಂತ ಒಂದು 10-20 ಒಕ್ಕಲ್ ತಂದು ಹಾಕಿ ಕಟ್ಟಿ ನಾನು ಒಮ್ಕಲೆ ಶ್ರೀಮಂತ ಹಾಕಿ ಅಂದ್ರೆ ಆಗಲ್ರಿ. ಫಸ್ಟ್ 2 ತಂದು ಅದ್ರ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡು ಮಲ್ಟಿಪಲ್ ಮಾಡ್ಕೊಂಡು ಹೋದ್ರೇನೆ ಅದ್ರ ಅನುಭವ ತಗೊಂಡು ಮಲ್ಟಿಪಲ್ ಮಾಡಿದ್ರೆ ಲಾಭ, ಅಲ್ಲಿವರೆಗೂ ಲಾಭ ಇಲ್ಲ ಸರ್. ಹಂಗಂದ್ರೆ ಈ ಥರ ಒಟ್ಟು ಸ್ಟಾಕ್ ಮಾಡ್ಕೋಬೇಕ್ರಿ? ಹಾಂ, ಅಲ್ಲೇ ಐತ್ರಿ, ಆ ಕಡೆ ಶೆಡ್ ಅಲ್ಲಿ ಇದೆ. ಹಾಂ ರೀ, ಒಟ್ಟು ಸ್ಟಾಕ್ ಒಂದು ವರ್ಷದ ಸ್ಟಾಕ್ ಇಟ್ಬಿಟ್ಟು ಒಟ್ಟು ಎಲ್ಲ ಇರ್ಬೇಕ್ರಿ. ಇದ್ದ ಮಾತ್ರ ಹಸು ಸಾಕಾಣಿಕೆ ಮಾಡ್ಬೇಕ್ರಿ. ಒಂದೊಂದು ಇದು 3-4 ತಿಂಗಳು ಬರುತ್ತೆ ನಮಗೆ. 4 ತಿಂಗಳು ಒಂದೊಂದು ಬಾಕ್ಸ್, 4 ಬಾಕ್ಸ್ ಮಾಡಿ 4 ತಿಂಗಳು ಬರುತ್ತೆ. ನಾವು ಫಸ್ಟ್ ಪ್ಲಾನ್ ರೀ. ಹಾಂ, ಇಲ್ಲಿ ಅಲ್ಲೇ ಹೊರಗೆ ಹಾಕಿರ್ತೀವಿ. ಬೇಸಿಗೆ ಮಳೆ ಬರಲ್ಲ ಅಲ್ರಿ, ಅಲ್ಲಿ 4 ತಿಂಗಳು ಅಲ್ಲೇ ಹೊರಗಿಂದ ಮೇಯಿಸ್ಬಿಡ್ತೀವಿ. 3 ಸ್ವಲ್ಪ ಇದಾವ ಅಲ್ಲೆಲ್ಲ ಹಾಕಿ 3 ತಿಂಗಳು ಒಂದು ಕ್ಲೋಸ್ ಆಗ್ತಾವೆ. ಕೆಲವು ರೈತರು ಮೇವಿನಂತ ಹಾಕಿರ್ತಾರೆ, ಅದ್ರ ಮೇಲೆ ಮನಗಿಸ್ತಾರೆ, ಇದ್ರ ಮೇಲೆ ಮನಗೊಡಲ್ಲ. ಅಂದ್ರೆ ಅದ್ರ ಕಾಲೇನ ಇದು ಬರುತ್ತೆ, ಪೆಡಾಕ್ ಸಿಸ್ಟಮ್ ಅಂತ. ಹಾಂ, ಅದು ಅವ್ರವ್ರ ಇದೆ. ನಮ್ದು ಪೆಡಾಕ್ ಸಿಸ್ಟಮ್ ಮಾಡ್ಬೇಕಂತಂದಿತ್ರಿ. ಬಟ್ ನಾವು ನೋಡೋಣ ಅಂತಂದ್ರೆ ಅದು ಬೇಡಕ್ ಹೋದ್ರೆ ಇಲ್ಲಿ ನಮ್ಮ ಕಡೆ ಮಳಿ ಬಂದ್ರೆ ಸ್ವಲ್ಪ ತೊಂದ್ರೆ ಐತ್ರಿ. ಜಾಸ್ತಿ ಮಳಿ ಆತಂದ್ರೆ ಫುಲ್ ಹಸಿ ಹಾಕವು, ಬೇಡ ಅಂತ ನಾವು ಒಳಗ್ ಮಾಡ್ಕೊಂಡ್ವಿ. ಇದು 2 ಒಂದೇ ರೀ. ಅವ್ರ ಅಂದ್ ಕೆಲ್ಸ ಕಡಿಮೆ ಆಗತ್ತ ಅಂತ ಹೇಳ್ತಾರೆ ಪೆಡಾಕ್ ಸಿಸ್ಟಮ್ ಮಾಡೋದ್ಲಿಂತ್ರ. ಬಟ್ ಹಂಗ್ ನೋಡಕ್ ಹೋದ್ರೆ ಅದ ಕೆಲ್ಸ ಜಾಸ್ತಿ ಆಗ್ಬಿಡ್ತಾರೆ. ಅವರು ಒಂದು ಕ್ಲೀನ್ ಮಾಡಲ್ಲ. ಅವ್ರು ಹೇಳ್ತಾರೆ ವರ್ಷ ಗಂಟ್ಲೆ ನಾನು ಸ್ನಾನ ಮಾಡ್ಸಿಲ್ಲ ಅಲ್ಲ ಅಂತ ಹೇಳಿ ಪೆಡಾಕ್ ಸಿಸ್ಟಮ್ದಾಗ ಮಾಡಿರ್ತಾರೋ ನಾವು ನೋಡಿರಲ್ಲ. ಹೇಳಕ್ ಎಲ್ಲರಿಗೂ ಬರುತ್ತೆ. ಈ ಪೆಡಾಕ್ ಸಿಸ್ಟಮ್ನಾಗ ಸ್ನಾನ ಕಡಿಮೆ, ಈಗ ದಿನಾಲು ಸ್ನಾನ ಮಾಡ್ತಾರೆ, ದಿನ ಕ್ಲೀನ್ ಇರ್ತಾರೆ. ದಿನ 1-2 ಹೊತ್ತು ಇದು ಮಾಡ್ತಾರೆ. ಮತ್ತೆ ಬೇಸಿಗೆಲಿ ಹಿಂಗಿರಲಿಂತ್ರ ಏನಾದ್ರು ಬೇಸಿಗೆ 2-3 ತಾಸಿಗೊಮ್ಮೆ ಬಂದು ಸ್ಪ್ರೇ ಮಾಡ್ತಾರೆ ನೀರು ತಂಪಾಗಲಿ ಅಂತಂದು. ಇದಕ್ಕೆ ಫ್ಯಾನ್ AC ಏನಾದ್ರು ಅಳವಡಿಸಿಲ್ಲ? ಇಲ್ಲ, ನಾವು ಓಪನ್ ಐತಲ್ಲ. ಇದು ಪೆಡಾಕ್ ಟೈಪ್ ಅದು ಪೆಡಾಕ್ ಅಲ್ಲ ಸರ್. ಇದ್ರಾಗ ಒಂದು ಎಮ್ಮೆ ಇಟ್ಬಿಟ್ರಿ, ನಮ್ ಜರ್ಸಿ ಹಾಕ್ಲಿಕ್ಕೆ ತೊಂದ್ರೆ ಆಗಲ್ಲ? ಇಲ್ಲ, ಯಾವ್ದಾಗಿಲ್ಲ. ಆಗೋದೇನೇ ಇಲ್ಲ? ಆಗಲ್ಲ. ಇವೇನು ಮೇದಿರ್ತಾವ ಸ್ವಲ್ಪ ಅವನ್ನ ಉಳಿದಿದ್ದ ಹಾಕ್ತಿವಿ, ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ಹಾಕ್ಬಿಡ್ತೀವಿ. ನೋಡ್ರಿ ಸ್ನೇಹಿತರೆ, ಇವರು ಎಜುಕೇಶನ್ ಒಂದು ಒಳ್ಳೆ ಡಿಗ್ರಿ, ಇವತ್ತು ಜಾಬ್ ಮಾಡ್ತೀವಿ ಅಂತ ಮನಸ್ಸು ಮಾಡಿದ್ರೆ ಅವರು ಔಟ್ ಆಫ್ ನಮ್ಮ ಸ್ಟೇಟ್ ಮಹಾರಾಷ್ಟ್ರ ಅಥವಾ ಬಾಂಬೆ ಅಥವಾ ಒಂದು ದೊಡ್ಡ ದೊಡ್ಡ ನಗರ, ಇವತ್ತು ಬೆಂಗಳೂರು ಅಂತ ಸಿಟಿಗೆ ಹೋದ್ರೆ ಒಂದು ಸ್ಯಾಲ್ರಿ ಕೈ ತುಂಬ ಸ್ಯಾಲ್ರಿ ಸಿಗುತ್ತೆ. ಯಾಕಂದ್ರೆ ಅವ್ರ ಉದ್ಯೋಗ ಒಳ್ಳೆ ಇದು ನರ್ಸಿಂಗ್ ಓದಿರೋವಂಥವ್ರಾಗಿರೋದ್ರಿಂದ ಒಂದು ಒಳ್ಳೆ ಉದ್ಯೋಗ ಸಿಗುತ್ತೆ. ಒಂದು ಏನಂತಾರಲ್ಲ ಗೌರವಯುತವಾದ ಸ್ಥಾನ ಅಂತಲೇ ಹೇಳ್ಬೋದು. ಅಂಥವ್ರು ಇವತ್ತು ದನ ಕಾಯಕ್ಕೆ ಬಂದಾರಂದ್ರೆ ದನ ಕಾಯೋದ್ರೆ ಎಷ್ಟು ಲಾಭ ಐತಿ, ಎಷ್ಟು ಸುಖ ಐತಿ ಅಂತ ಅವರೇ ಇಲ್ಲಿವರೆಗೆ ಹೇಳ್ಯಾರ. ಅವ್ರಿಗೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ಕಾರ ಸರ್. ಸರ್